ನಮಸ್ಕಾರ. ನನ್ನ ಹೆಸರು ವಿಜಯ ಮಹಂತೇಶ್ ಅಂತ. ಇವತ್ತು ಈ ಗುರುವಂದನಾ ಕಾರ್ಯಕ್ರಮಕ್ಕೆ ಸೇರಿರುವಂಥ ಎಲ್ಲ ನನ್ನ ಗುರುಗಳಿಗೆ ಅವರ ಚರಣಕ್ಕೆ ನಮಸ್ಕಾರ ಮಾಡ್ತಾ ನನ್ನ ಎರಡು ಮಾತು ಹೇಳಬೇಕಂತ ಇಷ್ಟಪಡ್ತಾ ಇದ್ದೀನಿ. ನಾನು ಈಗ ಪ್ರೆಸೆಂಟ್ಲಿ ಭಾರತೀಯ ವಾಯುಸೇನೆಯಲ್ಲಿ ಅಂದರೆ ಇಂಡಿಯನ್ ಏರ್ಫೋರ್ಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಹೆಚ್ಚು ಕಡಿಮೆ ಇಲ್ಲಿ ಬಂದು 20 ವರ್ಷ ಆಯಿತು. ಈಗ 20 ವರ್ಷ ಆಗ್ತಾ ಇದೆ. ಆಮೇಲೆ ಸಾಕಷ್ಟು ಸೇವೆಗಳು ನಾನು ಬೇರೆ 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 ಈ ರಾಜ್ಯದಲ್ಲಿ ಮಾಡಿದ್ದೀನಿ. ರಾಜಸ್ಥಾನದಲ್ಲಿ ಮಾಡಿದ್ದೀನಿ, ಕಾಶ್ಮೀರದಲ್ಲಿ ಮಾಡಿದ್ದೀನಿ, ತಮಿಳ್ನಾಡಲ್ಲಿ ಮಾಡಿದ್ದೀನಿ, ಆಮೇಲೆ ಕರ್ನಾಟಕದಲ್ಲಿ ಮಾಡಿದ್ದೀನಿ. ಈಗ ಮತ್ತೆ ಪ್ರೆಸೆಂಟ್ಲಿ ಉತ್ತರ ಪ್ರದೇಶಕ್ಕೆ ಕಾನ್ಪುರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಗುರುವಂದನ ಕಾರ್ಯಕ್ರಮ ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ನುತ್ತೆ. ಯಾಕಂದರೆ ನಾವು ಕೈಯಲ್ಲಿ ಕೆಲಸ ಮಾಡಿದಾಗ ಒಂದು ಹಾಫ್ ಚಡ್ಡಿ ಹಾಕ್ಕೊಂಡು ಓಡಾಡ್ಕೊಂಡು ಸಣ್ಣ ಮಕ್ಕಳ ಟೈಪ್ ಇದ್ವಿ. ಈಗ ನಮ್ಮ ಹೆಚ್ಚು ಕಡಿಮೆ ನಮ್ಮ ಸ್ನೇಹಿತರು 40 ವರ್ಷ ರೀಚ್ ಆಗ್ತಾ ಇದ್ವಿ ಎಲ್ಲರೂ. ಅಂದರೆ ನಮಗೆಲ್ಲ ನಮ್ಮ ದಾಡಿ ಮತ್ತು ಕೂದಲುಗಳು ಎಲ್ಲ ಬೆಳಗಾಗಂಥ ಸಮಯಕ್ಕೆ ನಮ್ಮ ಗುರುಗಳ ಜೊತೆ ಮತ್ತೆ ವಾಪಸ್ ಮಿಕ್ಸ್ ಆಗೋಂಥ ಟೈಮ್ ಬರ್ತಾ ಇದೆ. ಅವ್ರಿಗೆ ವಾಪಸ್ ಗುರುವಂದನ ಮಾಡೋಂಥ ನಮ್ಮ ಟೈಮ್ ಸಿಗ್ತಾ ಇದೆ. ಅದೇ ನಮ್ಮ ದೈವ, ಅದು ನಮ್ಮ ಸೌಭಾಗ್ಯ. ನಮ್ಮ ಗುರುಗಳಿಗೆ ನಾವು ಇವತ್ತು ನಾನು ಅಲ್ಲಿ ಇರಬೇಕಾಗಿತ್ತು. ದೈಹಿಕವಾಗಿ ನಾನು ಅಲ್ಲಿ ಇಲ್ಲ, ಆದರೆ ನನ್ನ ಮನಸ್ಸು ಮಾತ್ರ ಕಂಪ್ಲೀಟಾಗಿ ಅಲ್ಲೇ ಇದೆ. ನನ್ನ ಪ್ರತಿಯೊಂದು ಫ್ರೆಂಡ್ಸನ್ನ ನಾನು ಮಿಸ್ ಮಾಡ್ಕೊತಾ ಇದ್ದೀನಿ. ನನ್ನ ಗುರುಗಳನ್ನ ಮಿಸ್ ಮಾಡ್ಕೊತಾ ಇದ್ದೀನಿ. ಗುರುಗಳು ಕಲಿಸಿದಂಥ ಪಾಠ, ಅವ್ರು ಕಲಿಸಿದಂಥ ವಿದ್ಯೆ, ಅದು ತುಂಬ ನಮಗೇನೋ ಇದಾಗುತ್ತೆ. ಆಮೇಲೆ ನಾನು ಎಷ್ಟೋ ವಿದ್ಯೆ, ನಾವು ಏನು ವಿದ್ಯೆ ಕಲ್ತಿದ್ದೀವಿ, ಏನೋ ಕೆಲಸ ಮಾಡ್ತಾ ಇದ್ವಿ, ನಮ್ಗೆ ಯಾರಾದರೂ ಅಪ್ರಿಷಿಯೇಟ್ ಮಾಡಿದರೆ, ಇಲ್ಲಪ್ಪ ನೀನು ಚೆನ್ನಾಗಿ ಓದ್ತೀಯ, ಚೆನ್ನಾಗಿ ನಿನ್ನ ಹತ್ರ ನಾಲೆಜ್ ಇದೆ, ನೀನು ನಿನ್ಗೆ ಮಾಡೋಂಥ ಕೆಲಸ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿದಾಗ ಆವಾಗ ಖುಷಿ ಆಗುತ್ತೆ. ಆ ಖುಷಿ ಕಾರಣಪ್ಪ ಅಂದರೆ ನಮ್ಮ ಗುರುಗಳು ಕೊಟ್ಟಂಥ ವಿದ್ಯೆ ಮತ್ತು ಆ ಸಂಸ್ಕೃತಿನೇ ಇವತ್ತು ನಮ್ಮ ಕೆಲಸದಲ್ಲಿ ಕಾಣುತ್ತೆ. ಕ್ಯಾರೆಕ್ಟರ್ ಬಿಲ್ಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್ ಅಂತ ಹೇಳ್ತಾರೆ. ಯು ಕ್ಯಾನ್ ಅರ್ನ್ ಮನಿ ಎಟ್ ಎನಿ ಟೈಮ್, ಎನಿವೇ. ಆದರೆ ನೀವು ಕ್ಯಾರೆಕ್ಟರ್ನ ಬಿಲ್ಡಪ್ ಮಾಡಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಇದೆ. ಒಂದು ಗಾದೆ ಇದೆ, ಇಫ್ ಮನಿ ಈಸ್ ಲಾಸ್ಟ್, ನಥಿಂಗ್ ಈಸ್ ಲಾಸ್ಟ್. ಇಫ್ ಹೆಲ್ತ್ ಈಸ್ ಲಾಸ್ಟ್, ಸಮಥಿಂಗ್ ಈಸ್ ಲಾಸ್ಟ್. ಇಫ್ ಯು ಲಾಸ್ಟ್ ಕ್ಯಾರೆಕ್ಟರ್, ಯು ಲಾಸ್ಟ್ ಎವ್ರಿಥಿಂಗ್ ಅಂತ ಹೇಳ್ತಾರೆ. ಹಾಗೆ ಆ ಕ್ಯಾರೆಕ್ಟರ್ ಬಿಲ್ಡಿಂಗ್ನ ಮಾಡಿಕೊಟ್ಟಂಥ ನಮ್ಮ ಗುರುಗಳಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು. ದುಡ್ಡು ನಾವು ಏನು ಗಳಿಸ್ಬೋದು, ಎಂಥ ಟೈಮಲ್ಲಿ ಗಳಿಸ್ಬೋದು, ಆದರೆ ಕ್ಯಾರೆಕ್ಟರ್ ಒಂದ್ಸಲಿ ಗಳಿಸ್ಕೊಳ್ಳೋದು ತುಂಬ ಕಷ್ಟ. ಅದನ್ನು ಗಳಿಸ್ಕೋಕೆ ವರ್ಷಗಳೇ ಕಳೆದೋಗುತ್ತೆ. ಆ ವರ್ಷಗಳು ಕಳೆದಿದ್ದು ಕಾರಣಪ್ಪ ಅಂದರೆ ನಮ್ಮ ಗುರುಗಳಿಗೆ ನಾನು ಎಷ್ಟು ಥ್ಯಾಂಕ್ಸ್ ಇರೋದು ಕಡಿಮೆನೇ. ಗುರುಗಳಿಗೆ ನಾನು ಬರಬೇಕಾಗಿತ್ತು, ದಯವಿಟ್ಟು ನನಗೆ ಕ್ಷಮಿಸ್ರಿ. ನನಗೆ ರಜದ ಅವಶ್ಯಕತೆ, ರಜದ ಸಮಸ್ಯೆಗಳು ಇರೋದ್ರಿಂದನೇ ನಾನು ಬರೋದು ಆಗ್ತಾ ಇಲ್ಲ. ನಾನು ಏನಾದರೂ ತಪ್ಪು ಮಾತಾಡಿದರೆ, ತಪ್ಪು ಹೇಳಿದರೆ ಕ್ಷಮಿಸ್ರಿ. ಆಮೇಲೆ ನನಗೆ ತುಂಬ ನಾನು ಇವತ್ತು ಫಿಸಿಕಲಿ ಇಲ್ಲಿದ್ದೀನಿ, ಬಟ್ ನಾನು ದೈಹಿಕವಾಗಿ ಇಲ್ಲಿದ್ದೀನಿ. ಭಾಳ ಮಾನಸಿಕವಾಗಿ ನನ್ನ ಜೀವನ ಅಲ್ಲೇ ಕೇಳ್ತೀನಿ. ಪ್ರತಿ ನನ್ನ ಊರನ್ನ, ನನ್ನ ಹಳ್ಳಿನ, ನನ್ನ ಶಾಲೆನ, ನನ್ನ ಏರಿಯಾನ ಪ್ರತಿಯೊಂದು ನಾನು ಮಿಸ್ 20 ವರ್ಷಗಳ ಕಾಲ ನಾನು ಪ್ರತಿಯೊಂದನ್ನು ಮಿಸ್ ಮಾಡ್ಕೊತಾ ಇದ್ದೀನಿ. ಆ ನೋವಿದೆ ನನ್ನ ಹತ್ರ. ಆದರೆ ಒಂದು ಕಡೆ ನೋಡಿದರೆ, ಇಲ್ಲಪ್ಪ ಏನೋ ದೇಶ ಸೇವೆ ಮಾಡ್ತಾ ಇದ್ವಿ, ಅಟ್ಲೀಸ್ಟ್ ನನ್ನ ಕಡೆಯಿಂದ ಏನೋ ಎಷ್ಟಾಗುತ್ತೆ ಅಷ್ಟು ದೇಶ ಸೇವೆ ಮಾಡ್ತಾ ಇದ್ದೀವಿ. ಇದರಿಂದ ಏನಪ್ಪ ನಾವು ಏನೋ ಒಂದು ಕೊಡುಗೆ ಕೊಡ್ತಾ ಇದ್ದೀವಿ, ಒಂದು ತೃಪ್ತಿ ಇದೆ. ಬಟ್ ಹೇಗೆ ಒಂದು ನಾಣ್ಯಕ್ಕೆ 2 ಮುಖಗಳಿರುತ್ತೆ, ಹಂಗೆ ಒಂದು ಕಡೆ ನನಗೆ ಖುಷಿನೂ ಇದೆ, ಇನ್ನೊಂದು ಕಡೆ ಸ್ವಲ್ಪ ನೋವು ಆಗುತ್ತೆ. ಇಲ್ಲಪ್ಪ ನನ್ನ ಊರು ಬಿಟ್ಟು ಬಂದೆ, ನನ್ನ ಜನರಿಗೆ ಬಿಟ್ಟು ಬಂದೆ, ನನ್ನ ಅಪ್ಪ ಅಮ್ಮನ ಬಿಟ್ಟು ಬಂದೆ ಅಂತ ಫೀಲ್ ಆಗುತ್ತೆ. ಅದು ಬಟ್ ನಾ ದೇಶ ಸೇವೆಯಿಂದ ಅದು ಆ ಫೀಲಿಂಗ್ ಏನೋ ಅಲ್ಲ. ಈ ನಿಮ್ಮ ಇದಕ್ಕೆ ಗುರುಗಳು ಕೊಟ್ಟಂಥ ವಿದ್ಯೆಗೆ ತುಂಬ ಥ್ಯಾಂಕ್ಸ್. ಅವ್ರು ಕೊಟ್ಟಂಥ ವಿದ್ಯೆಗೆ ನಾವು ಏನು ಕೊಟ್ಟರು ಕಡಿಮೆನೇ. ಗುರುವಂದನ ಅನ್ನೋದು ಒಂದು ಜಸ್ಟ್ ಏನಪ್ಪ, ಇವತ್ತು ನಾವು ಮಾಡ್ತಿರೋ ಒಂದು ಸಣ್ಣ ಇಲಿ ಸೇವೆ ಅದು. ನಾವು ಅವ್ರಿಗೆ ಆ್ಯಕ್ಚುಲಿ ಡೈಲಿ ಅವ್ರಿಗೆ ನಾವು ಎಷ್ಟು ಹೋಗಿ ನಮಸ್ಕಾರ ಹೇಳಿದ್ರು ಕಡಿಮೆ, ಎಷ್ಟು ಅವ್ರಿಗೆ ಸೇವೆ ಮಾಡಿದ್ರು ಕಡಿಮೆ. ಗುರುಗಳಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ನಮ್ಮ ಕಡೆಯಿಂದ ಗುರುಗಳು ಎಟ್ ಎನಿ ಟೈಮ್ ನಿಮ್ಗೆ ಏನೇ ಆದರೂ, ನಿಮ್ಗೆ ಇಂಥ ಐತಪ್ಪ ಅಂತ ನಮ್ಮನ್ನು ಫೋನ್ ಮಾಡಿರಿ, ನಾವು ನೆಕ್ಸ್ಟ್ ಡೇನ ನಿಮ್ಮ ಹತ್ರ, ನೆಕ್ಸ್ಟ್ ಟೈಮ್ನೇ ನಿಮ್ಮ ಹತ್ರ ಬಂದು ನಾವು ನಿಮ್ಮ ಸೇವೆಗೆ ರೆಡಿ ಇರ್ತೀವಿ. ಆಮೇಲೆ ಕೂಡಿದಂಥ ಎಲ್ಲ ಗುರುಗಳಿಗೆ, ನನ್ನ ಸ್ನೇಹಿತರಿಗೆ, ಆಮೇಲೆ ಇದನ್ನು ಅರೇಂಜ್ ಮಾಡಿರೋಂಥ ನನ್ನ ಸಾಕಷ್ಟು ಫ್ರೆಂಡ್ಸ್ ಇದ್ದಾರೆ. ಅವರೆಲ್ಲ ಪ್ರತಿ ಕೆಲಸನೂ ಇಷ್ಟದಿಂದ 1 ತಿಂಗಳಿಂದ ಇದನ್ನು ಪ್ರಿಪ್ರೇಷನ್ ಮಾಡಿ ಕೆಲಸ ಮಾಡಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಆ್ಯಂಡ್ ಒನ್ಸ್ ಅಗೇನ್ ನಾನು ತುಂಬ ಸಾರಿ ಹೇಳ್ತೀನಿ, ಬರೋದಾಗ್ತಾ ಇಲ್ಲ ರಜೆಗಳ ಸಮಸ್ಯೆಯಿಂದ. ಥ್ಯಾಂಕ್ ಯು ಸೋ ಮಚ್.